ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಚಾನಲನ್ನು ಮೊದಲ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್. ರೈತನ ಮಗ ತಾನೊಬ್ಬ ರೈತಾಪಿ ಮಾಡಬೇಕು ಎಂದಾಗ 3 ಸಲ ಮನೆಯಿಂದ ಓಡಿ ಹೋಗಿದ್ದ. ಮತ್ತೆ ಅವನ ಮನೆಗೆ ಕರೆಸಿ ಕೆಲಸಕ್ಕೆ ಕಳುಹಿಸುತ್ತಾರೆ. ಆದರೆ ಈ ಹುಡುಗ ತಾನು ಶಿಕ್ಷಕ ಆಗಬೇಕು ಎಂಬುದು ಈತನ ಆಸೆಯಾಗಿತ್ತು. ಆದರೆ ತನ್ನ ಕಷ್ಟದ ದಿನಗಳು ಶಾಲೆಗೆ ಹೋಗಲು ಹೊರೆಯಾದವು. ಆದರೆ ಈ ಹುಡುಗ ಮುಂದೆ ಹ್ಯುಂಡಾಯ್ ಸಂಸ್ಥೆಯನ್ನು ಕಟ್ಟಿದ. ಈ ರೋಚಕ ಕಥೆಯನ್ನು ಮುಂದೆ ತಿಳಿಯೋಣ ಬನ್ನಿ. ಹ್ಯುಂಡಾಯ್ ಸಂಸ್ಥೆಯನ್ನು ಕಟ್ಟಿದಂತಹ ಈ ಯುವಕ ಹೇಗೆ ಕಟ್ಟಿದ? ಹೆಚ್ಚು ಸೇಲ್ ಆಗುವ ಕಾರ್ ಈ ಹ್ಯುಂಡಾಯ್ ಕಾರುಗಳು. ಈತನ ಹೆಸರು ಚಾಂಗ್ ಚು ಯಂಗ್. 1915ರಲ್ಲಿ ನಾರ್ತ್ ಕೊರಿಯಾದ ಒಂದು ಹಳ್ಳಿಯಲ್ಲಿ ಜನಿಸಿದ. ಆಗಿನ ದಿನಗಳಲ್ಲಿ ಕೊರಿಯಾ ಜಪಾನ್ ಆಳ್ವಿಕೆಯಲ್ಲಿ ಇತ್ತು. ಹಲವು ನಿರ್ಬಂಧಗಳು ಕೊರಿಯಾದ ಜಪಾನ್ ಆಳ್ವಿಕೆಯಲ್ಲಿ ಇತ್ತು. ಜನರ ಮೇಲೆ ಹಲವು ನಿರ್ಬಂಧಗಳನ್ನು ಹೇರಲಾಗಿತ್ತು. ಚಾಂಗ್ನ ತಂದೆ ರೈತರಾಗಿದ್ದರು. ಅದರ ಜೊತೆಗೆ ಚಾಂಗ್ ಸಹ ರೈತಾಪಿ ಕೆಲಸ ಮಾಡಬೇಕಿತ್ತು. 2 ಹೊತ್ತು ಊಟಕ್ಕೂ ಕಷ್ಟಕರವಾದ ಆ ದಿನಗಳು. ಆಗ ಚಾಂಗ್ ಯೋಚಿಸಿದ, ನಾನು ಜೀವನ ಪೂರ್ತಿ ಹೀಗೆ ಕಷ್ಟಪಡಬೇಕಾ? ಒಳ್ಳೆಯ ಜೀವನ ಹೇಗೆ ಸಾಧ್ಯ ಎಂದು ಯೋಚಿಸಿದ. ಆತನಿಗೆ 2 ಆಯ್ಕೆ ಇತ್ತು. ಮನೆಯಿಂದ ಓಡಿ ಹೋಗುವುದು ಅಥವಾ ಇಲ್ಲೇ ಇದ್ದು ರೈತಾಪಿ ಕೆಲಸವನ್ನು ಮಾಡುವುದು. ಮೊದಲ ಆಯ್ಕೆಯಂತೆ ಮನೆಯಿಂದ ಓಡಿ ಹೋಗಲು ತಯಾರಾದ. ಮೊದಲನೇ ಬಾರಿ ಓಡಿ ಮನೆಯಿಂದ ಹೊರಗೆ ಹೋದ. ಆದರೆ ಮತ್ತೆ ಅವನ ತಂದೆ ಅವನನ್ನು ಹಿಡಿದು ಮನೆಗೆ ತಂದು ಅದೇ ಕೆಲಸಕ್ಕೆ ಹಾಕಿದರು. ಅದೇ ರೀತಿ 3 ಬಾರಿ ಮನೆಯಿಂದ ಓಡಿದ. ಮತ್ತೆ ತಂದೆ ಅದೇ ಕೆಲಸಕ್ಕೆ ತಳ್ಳುತ್ತಿದ್ದರು. ಇದರಿಂದ ಬೇಸತ್ತ ಅವನು ಮತ್ತೆ 4ನೇ ಬಾರಿ ಮನೆ ಬಿಟ್ಟು ಹೋದವನು ಮನೆಯ ಕಡೆ ತಿರುಗಿಯೇ ನೋಡಲಿಲ್ಲ. ಸಿಟಿಯಲ್ಲಿ ಐಷಾರಾಮಿ ಜೀವನ ನಡೆಸಿದಂತಹ ಜನರನ್ನು ನೋಡಿ ಅವರಂತೆ ಬದುಕಲು ನಿರ್ಧರಿಸಿದ. ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ, ನಂತರ ರೈಸ್ ಸ್ಟೋರ್ನಲ್ಲಿ ಕೆಲಸ ಸೇರಿದ. ಅಲ್ಲಿ ಸಾಮಾನುಗಳನ್ನು ಕಟ್ಟಿಕೊಡುವಂತಹ, ಅಕ್ಕಿ ಕಟ್ಟುವಂತಹ ಕೆಲಸದಿಂದ ಪ್ರಮೋಷನ್ ಆಗಿ ಅಕೌಂಟೆಂಟ್ ಆಗಿ ಆಯ್ಕೆಯಾಗುತ್ತಾನೆ. ನಂತರ ಅಂಗಡಿಯ ಮಾಲೀಕ ಅನಾರೋಗ್ಯದಿಂದ ಇದ್ದಾಗ ಚಾಂಗ್ಗೆ ಎಲ್ಲ ಜವಾಬ್ದಾರಿಯನ್ನು ವಹಿಸುತ್ತಾನೆ. ಚಾಂಗ್ ಕೆಲವು ಸಮಯದಲ್ಲಿ ಅಕ್ಕಿಯನ್ನು ಕಡಿಮೆ ಬೆಲೆಗೆ ಮಾರಿ ಗ್ರಾಹಕರನ್ನು ಸೆಳೆದು ಬಿಡುತ್ತಾನೆ. ತನ್ನ ತಂತ್ರಗಾರಿಕೆಯಿಂದ ಗ್ರಾಹಕರು ಅಕ್ಕಿಯ ಸ್ಟೋರ್ಗೆ ಬರಲು ಹೆಚ್ಚು ಜನ ಮನಸೆಳೆಯುತ್ತಾನೆ. ಒಳ್ಳೆಯ ವ್ಯಾಪಾರ ಆದ್ದರಿಂದ ನಗರದಲ್ಲಿ ಟಾಪ್ 1 ಅಕ್ಕಿಯ ಅಂಗಡಿ ರೈಸ್ ಮಿಲ್ ಎನಿಸಿಕೊಳ್ಳುತ್ತದೆ. ಇಲ್ಲೇ ಏನಾದರೂ ಮಾಡುತ್ತೇನೆ ಎಂಬ ಧೈರ್ಯ ಬರುತ್ತದೆ. ಆ ಸಮಯದಲ್ಲಿ 2ನೇ ವಿಶ್ವ ಯುದ್ಧ ನಡೆದಾಗ ಜಪಾನ್ ಕೊರಿಯಾ ಮುಕ್ತವಾಗುತ್ತದೆ. ಆಗ ಚಾಂಗ್ ತನ್ನ ಕಾರ್ ರಿಪೇರಿ ಬಿಸ್ನೆಸ್ ಅನ್ನು ಮತ್ತೆ ಶುರು ಮಾಡುತ್ತಾನೆ. ನಮ್ಮ ಭಾಷೆಯಲ್ಲಿ ಕಂಪನಿಗೆ ಹ್ಯುಂಡಾಯ್. ಈ ಕಂಪನಿಗೆ ಅಮೆರಿಕದ ಟ್ರಕ್ಗಳನ್ನು ರಿಪೇರಿ ಮಾಡುವಂತಹ ಕೆಲಸ ಈತನಿಗೆ ಸಿಗುತ್ತದೆ. ಇದರೊಂದಿಗೆ ಉತ್ತಮವಾಗಿ ತನ್ನ ಕೆಲಸಗಳಾದ ಹಡಗು ರಿಪೇರಿ, ಫ್ಯಾಕ್ಟರಿ ರಿಪೇರಿ, ಕಂಪನಿಗಳ ಮಿಷನರಿ ರಿಪೇರಿ ಮುಂತಾದವುಗಳ ದೊಡ್ಡ ದೊಡ್ಡ ಕಂಪನಿಯ ಟೆಂಡರ್ಗಳು ಈತನಿಗೆ ದೊರೆಯುತ್ತವೆ. ಇವನ ಹ್ಯುಂಡಾಯ್ ಕಂಪನಿಯು ಸ್ವಲ್ಪ ಮಟ್ಟಿಗೆ ಒಳ್ಳೆಯ ರೀತಿಯ ಸ್ಥಾನವನ್ನು ಪಡೆಯುತ್ತದೆ. ಇದರಿಂದ ಉತ್ತಮ ಆದಾಯ ಗಳಿಸುತ್ತಾನೆ. ಹ್ಯುಂಡಾಯ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಸಿದ್ಧವಾಗುತ್ತದೆ. ಹೀಗೆ ಮುಂದೆ ಸೌದಿ ಅರೇಬಿಯಾದ ಹಲವಾರು ಕಂಪನಿಗಳು ಕೆಲಸಗಳನ್ನು ಹ್ಯುಂಡಾಯ್ಗೆ ನೀಡುತ್ತದೆ. ನಂತರ ಫೋರ್ಡ್ ಕಂಪನಿಯ ಜೊತೆಗೆ ಒಪ್ಪಂದ ಮಾಡಿಕೊಳ್ಳುತ್ತಾರೆ. ಸ್ವಲ್ಪ ಸಮಯದಲ್ಲಿ ಈ ಒಪ್ಪಂದ ಸಕ್ಸಸ್ ಆಗುತ್ತದೆ. ಸೌತ್ ಕೊರಿಯಾದ ರಸ್ತೆ ಬಹಳ ಹಾಳಾಗಿದ್ದವು. ಆದರೆ ಫೋರ್ಡ್ ಕಂಪನಿಯ ಕಾರುಗಳು ಸ್ಮೂತ್ ಆಗಿದ್ದರಿಂದ ಲಂಡನ್ ರಸ್ತೆಯಲ್ಲಿ ಓಡುವಂತೆಯೇ ಇದ್ದವು. ಆದರೆ ಕೊರಿಯಾದಲ್ಲಿ ಆ ಕಾರುಗಳು ಹೆಚ್ಚು ಆರಾಮಾಗಿ ಹೋಗಲು ವ್ಯವಸ್ಥಿತವಾಗಿ ಇರುವುದಿಲ್ಲ. ಹೀಗಾಗಿ ಜನರು ಖರೀದಿಗೆ ಹಿಂಜರಿಯುತ್ತಾರೆ. ಅಷ್ಟರಲ್ಲೇ ಮತ್ತೊಂದು ಘಟನೆ ನಡೆಯುತ್ತದೆ. ಪ್ರವಾಹದಿಂದ ಚಾಂಗ್ ಕಟ್ಟಡಗಳು ನಾಶವಾಗುತ್ತವೆ. ಚಾಂಗ್ನ ಬಿಲ್ಡಿಂಗ್. ತನ್ನ ಕೆಲವು ಸ್ನೇಹಿತರು ಕಾರ್ ಕಂಪನಿಯನ್ನು ಕ್ಲೋಸ್ ಮಾಡುವಂತೆ ಸಲಹೆ ನೀಡುತ್ತಾರೆ. ಆದರೆ ಚಾಂಗ್ ತನ್ನ ಗುರಿಯನ್ನು ಮರೆತಿರಲಿಲ್ಲ. ಆದ್ದರಿಂದ ತನ್ನ ಹಾಳಾದ ಅಸೆಂಬಲನ್ನು ಮತ್ತೆ ರಿಪೇರಿ ಮಾಡುತ್ತಾನೆ. ಮುಂದೆ ಸೌತ್ ಕೊರಿಯಾಗೆ ತಕ್ಕಂತೆ ಹ್ಯುಂಡಾಯ್ ಕಾರುಗಳನ್ನು ರೆಡಿ ಮಾಡುತ್ತಾನೆ. ನಂತರ ಫೋರ್ಡ್ ಮತ್ತು ಹ್ಯುಂಡಾಯ್ ಕೆಲವು ಕಾರಣಗಳಿಂದ ಬೇರೆಯಾಗುತ್ತವೆ. ನಂತರ ಹ್ಯುಂಡಾಯ್ ಕಾರುಗಳನ್ನು ಚಾಂಗ್ ಉನ್ನತ ಮತ್ತು ಹೈಟೆಕ್ ಮಾಡರ್ನ್ ಆಗಿ ಆರ್ಡರ್ ಮಾಡುತ್ತಾನೆ. ಹೊಸ ಆಯಾಮ ನೀಡುತ್ತಾನೆ. ಈ ರೀತಿ ಮಾಡರ್ನ್ ಆದ ಕಾರುಗಳನ್ನು ಮಾರುಕಟ್ಟೆಗೆ ಬಿಡುತ್ತಾನೆ. ಇದಕ್ಕೆ ಉತ್ತಮ ಸ್ಪಂದನೆ ಪಡೆದ ಚಾಂಗ್ ಇನ್ನೂ ಹೆಚ್ಚಿನ ವಿಶಿಷ್ಟ ಗುಣಲಕ್ಷಣಗಳನ್ನು
ತನ್ನ ಹೊಸ ಕಾರ್ಗಳಲ್ಲಿ ಹೊಸ ಮಾಡರ್ನ್ ಆಗಿ ತಯಾರಿಸಿ ಮಾರುಕಟ್ಟೆಗೆ ಬಿಡುತ್ತಾನೆ. ಈ ರೀತಿಯಾಗಿ ತನ್ನ ಹ್ಯುಂಡೈ ಕಂಪನಿಯನ್ನು ನಂಬರ್ 1 ಆಗಿ ಮಾಡುತ್ತಾನೆ. ಇಂದು ಯಾವುದೇ ಜನರ ಬಳಿ ನೋಡಿದರೂ ಹೆಚ್ಚಿನ ಹಾಗೆ ಹ್ಯುಂಡೈ ಕಾರುಗಳು ಸಹ ಒಳ್ಳೆಯ ಮಾರ್ಕೆಟಿಂಗನ್ನು ಪಡೆದಿವೆ. ಹೆಚ್ಚು ಜನ ಖರೀದಿಸುವಂತಹ ಕಂಫರ್ಟಬಲ್ ಆದಂತಹ ತನ್ನ ಒಳ್ಳೆಯ ಗುಣಮಟ್ಟವನ್ನು ಉಳಿಸಿಕೊಂಡಂತಹ ಕಾರ್ ಹ್ಯುಂಡೈ ಎನಿಸಿಕೊಂಡಿದೆ. ಈ ರೀತಿಯ ರೋಚಕ ಕಥೆಗಳನ್ನು ಇನ್ನೂ ಹೆಚ್ಚು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಬಟನ್ ಐಕಾನ್ ಒತ್ತುವುದರಿಂದ ನಾವು ಬಿಡುವಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮಗೆ ತಕ್ಷಣ ದೊರೆಯುತ್ತವೆ. ಧನ್ಯವಾದಗಳು ಫ್ರೆಂಡ್ಸ್.